ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಏಪ್ರಿಲ್ 22, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪ್ರೇಷನ್ ಕುರಿತಾಗಿ ಇಯರ್ ಲಾಂಗ್ ಬ್ಯಾಚನ್ನು ಏಪ್ರಿಲ್ 24ನೇ ತಾರೀಕಿನಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಬ್ಯಾಚ್ ನಡಿನಲ್ಲಿ ನಿಮಗೆ ಆನ್ಲೈನ್ ಹಾಗೂ ಆಫ್ಲೈನ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. NCERT ರಿಲೇಟೆಡ್ ಇರ್ತಕ್ಕಂಥ ಕ್ಲಾಸಸ್ಗಳು ಸಹ ಇರುತ್ತೆ. ಡೈಲಿ ಬೇಸಿಸ್ ಮೇಲೆ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಕೊಡಲಾಗುತ್ತೆ ಹಾಗೂ ಮೈಕ್ರೋ ಶೆಡ್ಯೂಲ್ನ ಆಧಾರದ ಮೇಲೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಆಗಿರ್ಬೋದು ಹಾಗೂ ಪ್ರಿಲಿಮ್ಸ್ ಮತ್ತು ಮೇನ್ ಸ್ಪೆಸಿಫಿಕ್ ಮಾಡ್ಯೂಲ್ಸ್ಗಳನ್ನು ಸಹ ನೀವಿಲ್ಲಿ ನೋಡ್ಬೋದು. ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡ್ನ ಮುಖಾಂತರ ಎನ್ರೋಲ್ಮೆಂಟನ್ನು ಪಡ್ಕೋಬಹುದು ಅಥವಾ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೇನಾದರೂ ಡೌಟ್ ಇದ್ರೂ ಸಹ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, NIA ಟೀಮ್ ರೀಚಸ್ ಪೂಂಚ್ ಕೋಂಬಿಂಗ್ ಆನ್ ಫಾರ್ ಅಟ್ಯಾಕರ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೆಕ್ಯೂರಿಟಿ ಸೆಕ್ಷನಲ್ಲಿ ಹಾಗೂ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನಲ್ಲೂ ಸಹ ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ನಿಮಗೆಲ್ಲ ತಿಳಿದೇ ಇರುವಂತೆ ಪೂಂಚ್ ಡಿಸ್ಟಿಕ್ನಲ್ಲಿ ಆಗಿರುವಂಥ ಟೆರರ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ನಾವು ಇನ್ಫಾರ್ಮೇಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ಸನ್ನು ಮಾಡಬೇಕು ಅಥವಾ ಯಾವ ರೀತಿಯಾಗಿ ಅಟ್ಯಾಕ್ ನಡೆದಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ NIA ಟೀಮ್ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಫಂಕ್ಷನ್ಸ್ಗಳು ಯಾವ ರೀತಿಯಾಗಿದೆ, ಟೆರರ್ ಆ್ಯಕ್ಟಿವಿಟೀಸ್ಗೆ ಇದು ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗೂ ಪೊಲಿಟಿಯಲ್ಲಿ ನಾವು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಸಂಬಂಧಪಟ್ಟಂಥ ಚಾಪ್ಟರನ್ನು ಓದುವಾಗ ಅಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ ನೀವು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೋದು. ಆ ಒಂದು ಚಾಪ್ಟರನ್ನು ನೀವು ಒಂದು ಸರ್ತಿ ಓದಬೇಕಾಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ಇದನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ವಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಫಂಕ್ಷನ್ಸ್ಗಳನ್ನು ಹೈಲೈಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. 2008ರಲ್ಲಿ ಆ್ಯಕ್ಟನ್ನು ತರೋದ್ರ ಮುಖಾಂತರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟನ್ನು 2008ರಲ್ಲಿ ತರೋದ್ರ ಮುಖಾಂತರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಜಾರಿಗೆ ತರಲಾಗಿದೆ. ಸೊ ಈ ಒಂದು ಸೆಂಟ್ರಲ್ ಏಜೆನ್ಸಿಯ ಕಾರ್ಯ ಯಾವ ರೀತಿಯಾಗಿದೆ, ಟೆರರ್ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟೋದ್ರಲ್ಲಿ ಇದು ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ ಅಂತಂದರೆ ಇದರ ಮೇಜರ್ ಆಬ್ಜೆಕ್ಟ್ ಅಂತಂದರೆ ಭಾರತದಲ್ಲಿ ಭಯೋತ್ಪಾದನೆಯನ್ನು ತಡೆಗಟ್ಟಬೇಕು. ಭಯೋತ್ಪಾದನೆಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಏಜೆನ್ಸಿಯನ್ನು ತಂದಿದೆ ಹಾಗೂ ಒಂದು ವೇಳೆ ಟೆರರ್ ಅಟ್ಯಾಕ್ ಆದಮೇಲೆ ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ಸನ್ನು ಇದು ಮಾಡುತ್ತೆ. ಭಾರತದ ಭದ್ರತೆಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಇಂಟಿಗ್ರಿಟಿ ಆಗಿರ್ಬೋದು, ಸವರ್ನಿಟಿ, ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಒಂದು ಏಜೆನ್ಸಿ ಸಹಕಾರಿಯಾಗುತ್ತೆ. ಹಾಗೂ ಅಂತಾರಾಷ್ಟ್ರೀಯವಾಗಿ ಏನಾದರೂ ಟ್ರೀಟೀಸ್ಗಳಿದ್ದರೆ, ಅಗ್ರಿಮೆಂಟ್ಸ್ಗಳಿದ್ದರೆ, ಇನ್ನು ಕನ್ವೆನ್ಷನ್ಸ್ಗಳಿದ್ದರೆ ಅದರಲ್ಲೂ ಟೆರರ್ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟಲಿಕ್ಕೆ ತಂದಿರುವಂತಹ ಟ್ರೀಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಈ ಒಂದು ಏಜೆನ್ಸಿ ಸಹಕಾರಿಯಾಗುತ್ತೆ. ಇನ್ನು ಟೆರರ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ನಾವು ಸ್ಮಗ್ಲಿಂಗನ್ನು ನೋಡ್ತಾ ಇದ್ದೀವಿ ಹಾಗೂ ಮನಿ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಒಂದು ಅಥಾರಿಟಿ NIAಗೆ ಇರುತ್ತೆ. ಸೊ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ಗೆ ರಿಲೇಟೆಡ್ ಇರುವಂತೆಯೂ ಸಹ ಇವರು ಫ್ಯಾಕ್ಟ್ ಚೆಕ್ಕನ್ನು ಮಾಡ್ತಾರೆ. ಸೊ ಭಯೋತ್ಪಾದನೆಯನ್ನು ತಡೆಗಟ್ಟೋದ್ರ ಜೊತೆಗೆ ಟೆರರ್ ಅಟ್ಯಾಕ್ ಆದಮೇಲೆ ಇನ್ವೆಸ್ಟಿಗೇಷನ್ಸನ್ನು ಮಾಡುತ್ತೆ. ಸೈಂಟಿಫಿಕ್ ಮೆಥಡನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಇನ್ವೆಸ್ಟಿಗೇಷನ್ಸನ್ನು ಮಾಡುತ್ತೆ. ಪ್ರೊಫೆಷ್ನಲ್ ಇನ್ವೆಸ್ಟಿಗೇಷನ್ಸನ್ನು ನಾವಿಲ್ಲಿ ಕಾಣಬಹುದು. ಹಾಗೂ ಭಾರತದ ಸಂವಿಧಾನವನ್ನು ಇದು ಎತ್ತಿ ಹಿಡಿಯುತ್ತೆ. ಇನ್ನು ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಷನ್ ಮಾಡೋದರಲ್ಲಿ ಹಾಗೂ ಇಂಡಿವಿಜುವಲ್ ಡಿಗ್ನಿಟಿಯನ್ನು ಸಹ ಎತ್ತಿ ಹಿಡಿಯೋದರಲ್ಲಿ ಈ ಒಂದು ಏಜೆನ್ಸಿ ಸಹಕಾರಿಯಾಗಿದೆ. ಈ ಒಂದು ಟೆರರ್ ಅಟ್ಯಾಕ್ ಸಂದರ್ಭದಲ್ಲಿ ಸ್ಪೀಡಿ ಟ್ರಯಲ್ಗೆ ಸಂಬಂಧಪಟ್ಟಂತೆಯೂ ಸಹ ಎನ್ಶೋರ್ ಮಾಡುವಂಥ ಕಾರ್ಯವನ್ನು ಈ ಒಂದು ಏಜೆನ್ಸಿ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಏಜೆನ್ಸಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನಲ್ಲಿ ಕ್ವಶನ್ಸನ್ನು ಯಾವ ರೀತಿಯಾಗಿ ಕೇಳಬಹುದು ಅಂತಂದರೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೊಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ. ಹಾಗೂ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಕಾರಣ ಯಾವ ರೀತಿಯಾಗಿದೆ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್. 2008ರಲ್ಲಿ ಆಗಿರುವಂಥ ಮುಂಬೈ ಟೆರರ್ ಅಟ್ಯಾಕ್ ಆದ ಮೇಲೆ ಈ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ನಾವು ಸೆಟಪ್ ಮಾಡಿರೋದಾಗಿ ಕಾಣ್ಬೋದು. ಹಾಗೂ 2019ರಲ್ಲಿ ಮತ್ತೆ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಅಮೆಂಡ್ಮೆಂಟನ್ನು ನಾವು ಕಾಣ್ಬೋದು. 2008ರಲ್ಲಿ ಏನಿತ್ತಲ್ಲ ಆ ಸಂದರ್ಭದಲ್ಲಿ ಇದರ ಒಂದು ಪ್ರಾಸಿಕ್ಯೂಷನ್ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದನ್ನು ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ. ಕೆಲವೊಂದಿಷ್ಟು ಆ್ಯಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಶೆಡ್ಯೂಲ್ಡ್ ಲಿಸ್ಟನ್ನು ಮಾಡ್ತಾ ಇರುವಂಥದ್ದು, ಅದರಲ್ಲಿರ್ತಕ್ಕಂಥ ಅಫೆನ್ಸಸ್ ಮಾತ್ರ ಇದು ಪ್ರಾಸಿಕ್ಯೂಟ್ ಮಾಡ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಇವಾಗ ಅಟೋಮಿಕ್ ಎನರ್ಜಿ ಆ್ಯಕ್ಟ್ ಆಗಿರ್ಬೋದು, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನ್ಸ್ಗಳಾಗಿರ್ಬೋದು, ಈ ರೀತಿಯಾದಂಥ ಎಲ್ಲ
ಇನ್ವೆಸ್ಟಿಗೇಷನ್ಸನ್ನು ಮಾಡ್ಬೋದು ಅಂತ 2008ರಲ್ಲಿ ಮಾಡಲಾಗಿರೋವಂಥದ್ದು. ಹಾಗೂ 2019ರಲ್ಲಿ ತಂದಿರುವಂತಹ ಒಂದು ಬಿಲ್ ಏನಿದೆಯಲ್ಲ, ಈ ಒಂದು ಬಿಲ್ ನಡಿನಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ ಎಡಿಷನಲ್ ಒಫೆನ್ಸಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ಟ್ರಾಫಿಕಿಂಗನ್ನು ಕಾಣಬಹುದು, ಹಾಗೂ ಕರೆನ್ಸಿ ಮತ್ತು ಬ್ಯಾಂಕ್ ನೋಟ್ಸ್ಗೆ ಸಂಬಂಧಪಟ್ಟಂತಹ ಒಫೆನ್ಸಸ್ಗಳಾಗಿದ್ದರೆ, ಆರ್ಮ್ಸ್ ರಿಲೇಟೆಡ್ ಇರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸೇಲ್ ಮಾಡುವಂತಹ ಸಿಚುವೇಷನ್ಸ್ಗಳೇನಾದರೂ ಇದ್ದರೆ ಇದು ಟೆರರ್ ಆ್ಯಕ್ಟಿವಿಟೀಸ್ಗಳಿಗೆ ಹಾದಿ ಮಾಡಿಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸೈಬರ್ ಟೆರರಿಸಮನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೂ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1908 ಒಫೆನ್ಸಸ್ ಏನಾದರೂ ನಾವು ಕಂಡ್ರೆ ಎಕ್ಸ್ಪ್ಲೋಸಿವ್ಗೆ ಸಂಬಂಧಪಟ್ಟಂತೆಯೂ ಸಹ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಒಂದು ಅಥಾರಿಟಿಯನ್ನು ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ಎಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸನ್ನು ನಾವು 2019ರಲ್ಲಿರುವಂಥ NIA ಬಿಲ್ ನಡಿನಲ್ಲಿ ಕಾಣುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸಂಬಂಧಪಟ್ಟಂಥ ಫಂಕ್ಷನ್ಸ್ಗಳು ನಮಗೆ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ. ಇದರ ಒಂದು ಪ್ರೈಮ್ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಗೋಲ್ ಯಾವ ರೀತಿಯಾಗಿದೆ ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಸಂವಿಧಾನದಲ್ಲಿರುವಂಥ 7th ಶೆಡ್ಯೂಲಲ್ಲಿ ನಾವು 3 ರೀತಿಯಂಥ ಲಿಸ್ಟನ್ನು ನೋಡ್ತೇವೆ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಹಾಗೂ ಕನ್ಕರೆಂಟ್ ಲಿಸ್ಟ್ ಅಂತ. ಇವಾಗ ಪಬ್ಲಿಕ್ ಆರ್ಡರ್ ಆ್ಯಂಡ್ ಪೊಲೀಸ್ ಫೋರ್ಸಸನ್ನು ಯಾವ ಲಿಸ್ಟಲ್ಲಿ ಕಾಣ್ತೇವೆ, ಹಾಗೂ ಕ್ರಿಮಿನಲ್ ಲಾವನ್ನು ಯಾವ ಲಿಸ್ಟಲ್ಲಿ ಕಾಣ್ತೇವೆ, ನ್ಯಾಷನಲ್ ಸೆಕ್ಯೂರಿಟಿಯನ್ನು ಯಾವ ಲಿಸ್ಟಲ್ಲಿ ಕಾಣ್ತೇವೆ, ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್. ಪಬ್ಲಿಕ್ ಆರ್ಡರ್, ಪೊಲೀಸ್ ಫೋರ್ಸ್ ಹಾಗೂ ಕ್ರಿಮಿನಲ್ ಲಾ, ಇನ್ನು ನ್ಯಾಷನಲ್ ಸೆಕ್ಯೂರಿಟಿ, ಈ 3 ಸಬ್ಜೆಕ್ಟ್ಗಳನ್ನು ಯಾವ ಲಿಸ್ಟಲ್ಲಿ ನಾವು ಹಾಕ್ತಾ ಇದ್ದೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಮಿಲಿಯನ್ಸ್ ಆಫ್ ಆಲಿವ್ ರೆಡ್ಲೀಸ್ ಮೇಕ್ ಇಟ್ ಟು ಸಿ ಆಫ್ಟರ್ ಒಡಿಶಾ ಬೀಚ್ ಹೋಸ್ಟ್ಸ್ ರೆಕಾರ್ಡ್ ಟರ್ಟಲ್ ನೆಸ್ಟಿಂಗ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಮಿಲಿಯನ್ಸ್ ಆಫ್ ಬೇಬಿ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳು ಒಡಿಶಾ ಕೋಸ್ಟಿಂದ ಬೇ ಆಫ್ ಬೆಂಗಾಲ್ಗೆ ಮೈಗ್ರೇಟ್ ಆಗಿರೋದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಆಲಿವ್ ರೆಡ್ಲೀಸ್ ನಮಗೆ ಇಂಪಾರ್ಟೆಂಟ್. ಈ ಒಂದು ಸ್ಪೀಷೀಸ್ಗೆ ಸಂಬಂಧಪಟ್ಟಂತೆ UPSC ಇದು ಆಲ್ರೆಡಿ ಕ್ವಶನ್ಸ್ಗಳನ್ನು ಕೇಳಿದೆ. ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ ಹಾಗೂ ಇದಕ್ಕೆ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಹ್ಯಾಬಿಟೈಟ್ ರಿಲೇಟೆಡ್ ಇರತಕ್ಕಂತಹ ಇನ್ಫಾರ್ಮೇಷನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಥ್ರೆಟ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೋಡೋಣ. ಆಲಿವ್ ರೆಡ್ಲಿ ಸೈಂಟಿಫಿಕ್ ನೇಮ್ ಯಾವ ರೀತಿಯಾಗಿದೆ ಅಂದರೆ ಲೆಪಿಡೋಚೆಲಿಸ್ ಒಲಿವೇಸಿಯೆ. ಸೊ ಲೆಪಿಡೋಚೆಲಿಸ್ ಒಲಿವೇಸಿಯೆ ಏನಿದೆಯಲ್ಲ, ಇದು ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಟರ್ಟಲ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ ಸ್ಮಾಲೆಸ್ಟ್ ಟರ್ಟಲ್ಸ್ ಅಂತ ಕರೀತಾರೆ. ಟರ್ಟಲ್ಸ್ಗಳಲ್ಲಿ ಇದೊಂದು ಸ್ಮಾಲೆಸ್ಟ್ ಸ್ಪೀಷೀಸ್ ಆಗಿದೆ ಅನ್ನುವಂಥದ್ದು. ಹಾಗೂ ಇದರ ಕಾಮನ್ ನೇಮ್ ಪೆಸಿಫಿಕ್ ರೆಡ್ಲಿ ಅಂತಲೂ ಸಹ ಕರೀತಾರೆ. ಆಲಿವ್ ರೆಡ್ಲಿ ಜೊತೆಗೆ ಇದನ್ನು ಪೆಸಿಫಿಕ್ ರೆಡ್ಲಿ ಅಂತಲೂ ಸಹ ಕೆಲವೊಂದಿಷ್ಟು ರೀಜನ್ಸ್ಗಳಲ್ಲಿ ಕರೀತಾರೆ. ಇದರ ಒಂದು ಕಲರ್ನ ಆಧಾರದ ಮೇಲೆ ಕ್ಯಾರಾಪೇಸ್ನ ಕಲರನ್ನು ನೋಡಿದ್ರೆ ಅಥವಾ ಇದರ ಒಂದು ಔಟರ್ ಕವರಿಂಗನ್ನು ನೀವು ಕನ್ಸಿಡರ್ ಮಾಡಿದರೆ ಆಲಿವ್ ಕಲರನ್ನು ಹೊಂದಿದೆ. ಹಾಗಾಗಿ ಇದನ್ನು ನಾವು ಆಲಿವ್ ರೆಡ್ಲಿ ಅಂತಕ್ಕಂಥ ನೇಮ್ನಿಂದ ಕರೀತಾ ಇದ್ದೀವಿ. ಹಾಗೂ ಇದು ಯಾವ ರೀತಿ ಅಂತ ಎನಿಮಲ್ಸನ್ನು ಫೀಡ್ ಮಾಡುತ್ತೆ, ಇದು ಕಾರ್ನಿವೋರಸ್ ಎನಿಮಲ್ ಆಗಿದೆ. ಜೆಲ್ಲಿ ಫಿಶಸ್ಗಳನ್ನು ಅಥವಾ ಸ್ನೇಲ್ಸ್ಗಳನ್ನು, ಕ್ರ್ಯಾಬ್ಸ್ಗಳನ್ನು ಅಥವಾ ಡಿಫ್ರೆಂಟ್ ಮೊಲಸ್ಕನ್ಗೆ ಬಿಲಾಂಗ್ ಆಗ್ತಕ್ಕಂಥ ಆ್ಯನಿಮಲ್ಸ್ಗಳನ್ನು ಇದು ಫೀಡ್ ಮಾಡುತ್ತೆ. ಇನ್ನು ಇದರ ಹ್ಯಾಬಿಟೇಟನ್ನು ಕನ್ಸಿಡರ್ ಮಾಡಿದರೆ ವಾರ್ಮ್ ವಾಟರ್ಸಲ್ಲಿ ನಾವು ಕಾಣ್ಬೋದು. ಪೆಸಿಫಿಕ್ ಓಷನ್ ಆಗಿರ್ಬೋದು, ಅಟ್ಲಾಂಟಿಕ್ ಓಷನ್ ಮತ್ತು ಇಂಡಿಯನ್ ಓಷನಲ್ಲಿ ನಾವು ಈ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ವಾರ್ಮ್ ವಾಟರಲ್ಲಿ ಮಾತ್ರ ಇದಿರುತ್ತೆ. ಪೋಲ್ ರೀಜನ್ಸಲ್ಲಿ ನಾವು ಯಾವುದೇ ರೀತಿಯಾಗಿ ಈ ಸ್ಪೀಷೀಸನ್ನು ಕಾಣೋದಿಲ್ಲ. ಪೋಲಾರ್ ರೀಜನ್ಸಲ್ಲಿ ಇದು ಕಂಡು ಬರೋದಿಲ್ಲ, ಯಾಕೆಂದರೆ ಕೋಲ್ಡ್ ವಾಟರ್ ಇರೋದ್ರಿಂದ. ಹಾಗೂ ಈ ಒಂದು ಟರ್ಟಲ್ಸ್ಗಳೇನಿರುತ್ತಲ್ಲ ಕಂಪ್ಲೀಟಾಗಿ ಓಷನಲ್ಲೇ ಇರುತ್ತೆ. ಆದರೆ ಫೀಡಿಂಗ್ ಸಂದರ್ಭದಲ್ಲಿ, ಮೇಟಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ರಿಪ್ರೊಡಕ್ಷನ್ ಸಂದರ್ಭದಲ್ಲಿ ಆ್ಯಕ್ಚುಲಿ ಇದು ಬೀಚಿಗೆ ಬರುತ್ತೆ. ಜನರಲಿ ನವಂಬರ್ ಹಾಗೂ ಡಿಸೆಂಬರ್ ಮಂತಲ್ಲಿ ಇದು ಕೋಸ್ಟ್ಗೆ ಎಂಟರ್ ಆಗುತ್ತೆ. ಹಾಗೂ ಎಕ್ಸಿಟ್ ಆಗ್ತಕ್ಕಂಥ ಟೈಮ್ ಅಂತಂದರೆ ಏಪ್ರಿಲ್ ಹಾಗೂ ಮೇ ಸಂದರ್ಭದಲ್ಲಿ ಕಂಪ್ಲೀಟ್ ಈ ಒಂದು ಬ್ರೀಡಿಂಗ್ ಸೀಸನ್ ಮುಗಿದಾದ್ಮೇಲೆ ಮೇಯಲ್ಲಿ ಎಕ್ಸಿಟ್ ಆಗೋದನ್ನು ಅಥವಾ ಓಷನ್ಗೆ ರಿಟರ್ನ್ ಆಗೋದನ್ನು ನಾವಿಲ್ಲಿ ಕಾಣಬಹುದು. ಹಾಗೂ ಬ್ರೀಡಿಂಗೋಸ್ಕರ ಮಾಸ್ ಲೆವೆಲಲ್ಲಿ ಟರ್ಟಲ್ಸ್ಗಳು ಕರಾವಳಿ ತೀರಕ್ಕೆ ಬರ್ತಾ ಇರುವಂಥ ಒಂದು ಕಂಡೀಷನನ್ನು ಅರಿಬಾಡ ಅಥವಾ ಮಾಸ್ ನೆಸ್ಟಿಂಗ್ ಅಂತಕ್ಕಂಥ ನೇಮಿಂದ ಕರೆಯಲಾಗುತ್ತೆ. ಈ ಒಂದು ಸಿಂಗಲ್ ಟರ್ಮು ಸಹ ನಮಗೆ ಇಂಪಾರ್ಟೆಂಟ್. ಅರಿಬಾಡ ಅಂತಂದರೆ ಟರ್ಟಲಲ್ಲಿ ಕಂಡುಬರ್ತಕ್ಕಂಥ ಮಾಸ್ ನೆಸ್ಟಿಂಗ್ ಅನ್ನುವಂಥ ಒಂದು ಕೀವರ್ಡ್ ನಿಮಗೆ ಕ್ಲಿಯರ್ ಆಗಿರಬೇಕು. ಹಾಗೂ ಈ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳು ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತೆ. ಲಾರ್ಜೆಸ್ಟ್ ಮಾಸ್ ನೆಸ್ಟಿಂಗನ್ನು ನಾವು ಒಡಿಶಾ ಕೋಸ್ಟಲ್ಲಿ ಕಾಣಬಹುದು. ಸೊ ಇಂಡಿಯನ್ ಓಷನಲ್ಲೇ ನಾವು ಆಲಿವ್ ರೆಡ್ಲಿಗಳನ್ನು ಹೆಚ್ಚಾಗಿ ಕಾಣುವಂಥದ್ದು. ನೆಕ್ಸ್ಟು ಮೆಕ್ಸಿಕೋ ಮತ್ತು ಕೋಸ್ಟಾರಿಕಾ, ಈ 3 ರೀಜನ್ಸ್ಗಳಲ್ಲಿ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳನ್ನು ಕಾಣ್ಬೋದು. ಹೈಯೆಸ್ಟ್ ಇರೋದು ನಮ್ಮ ದೇಶದಲ್ಲಿ. ಒಡಿಶಾದಲ್ಲಿ ನಾವು ಸ್ಪೆಸಿಫಿಕಲಿ 3 ರೀಜನ್ಸ್ಗಳಲ್ಲಿ ಕಾಣ್ತಾ ಇದ್ದೀವಿ. ಗಹಿರ್ಮಾತಾ, ದೇವಿ ಮೌತ್ ಹಾಗೂ ಋಷಿಕುಲ್ಯ. ಈ 3 ಲೊಕೇಶನ್ಸ್ಗಳನ್ನು ಮೆನ್ಷನ್ ಮಾಡ್ತಾ ರಿಲೇಷನ್ನ ಆಧಾರದ ಮೇಲೆ ಕ್ವಶನನ್ನು ಕೇಳ್ಬೋದು, ಯಾವುದಕ್ಕೆ ರಿಲೇಟೆಡ್ ಇದೆ ಅಂತ.
ಅಥವಾ ನಾರ್ತಿಂದ ಸೌತ್ವರೆಗೆ ಅರೇಂಜ್ ಮಾಡ್ತಕ್ಕಂಥ ಕ್ವಶನ್ಸನ್ನು ಸಹ ಇಲ್ಲಿ ಫ್ರೇಮ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೂ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ, IUCN ಲಿಸ್ಟಲ್ಲಿ ವಲ್ನರಬಲ್ ಸ್ಟೇಟಸನ್ನು ಇಲ್ಲಿ ನಾವು ಕಾಣಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಥ್ರೆಟ್ಸ್ಗಳು ಯಾವ ರೀತಿಯಾಗಿದೆ, ಮರೈನ್ ಪೊಲ್ಯೂಷನ್ ಹಾಗೂ ವೇಸ್ಟ್ ರಿಲೇಟೆಡ್ ಇರತಕ್ಕಂಥ ಥ್ರೆಟ್ಟನ್ನು ಕಾಣ್ಬೋದು. ಹಾಗೂ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಇದನ್ನು ಕನ್ಸಂಪ್ಷನ್ಗೂ ಸಹ ಬಳಕೆ ಮಾಡ್ತಾರೆ. ಇದರ ಮೀಟ್ ಆಗಿರ್ಬೋದು, ಶೆಲ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟದ ಎಗ್ಸ್ ಆಗಿರ್ಬೋದು, ಹ್ಯೂಮನ್ ಕನ್ಸಂಪ್ಷನ್ ಪರ್ಪಸಿಂದನೂ ಸಹ ಇಲ್ಲಿ ಥ್ರೆಟ್ಟನ್ನು ಕಾಣುವಂಥದ್ದು. ಪ್ಲಾಸ್ಟಿಕ್ ಗಾರ್ಬೇಜ್ ಇದೊಂದು ಬಿಗ್ಗೆಸ್ಟ್ ಕನ್ಸರ್ನ್. ಇದರಿಂದ ಮರೈನ್ ಎಕೋಸಿಸ್ಟಮೇ ನಾಶವಾಗ್ತಾ ಇದೆ. ಸೊ ಈ ಎಲ್ಲ ಥ್ರೆಟ್ಸ್ಗಳನ್ನು ತಡೆಗಟ್ಟಬೇಕು, ಆಲಿವ್ ರೆಡ್ಲಿಗಳನ್ನು ಕನ್ಸರ್ವೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 1997ನಲ್ಲಿ ಒಡಿಶಾ ಸರ್ಕಾರ ಗಹೀರ್ ಮಾತಾ ಟರ್ಟಲ್ ಸ್ಯಾಂಕ್ಚುರಿಯನ್ನು ಡಿಕ್ಲೇರ್ ಮಾಡಿರೋದನ್ನು ನಾವು ಕಾಣಬಹುದು. ಈ ಎಲ್ಲ ಕನ್ಸರ್ವೇಷನ್ ಎಫರ್ಟ್ಸ್ನಿಂದಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ, ಮಿಲಿಯನ್ಸ್ ಸಂಖ್ಯೆಯಲ್ಲಿ ನಾವು ಆಲಿವ್ ರೆಡ್ಲೀಸ್ಗಳನ್ನು ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಸ್ಪೀಷೀಸ್ ನಮಗೆ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ ಬಾಟನಿಕಲ್ ಗಾರ್ಡನ್ಸ್ ಆ್ಯಂಡ್ ಲೈಫ್ ಆನ್ ಅರ್ತ್. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲ್ ಇವತ್ತು ಬಾಟನಿಕಲ್ ಗಾರ್ಡನ್ಸ್ಗಳ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತಾ ಇದೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ನಾವು ಇಲ್ಲಿ ಕಾಣಬಹುದು. ಹಾಗೂ ಮೇನ್ಸಲ್ಲೂ ಸಹ ಇದರ ಒಂದು ಇಂಪಾರ್ಟೆನ್ಸ್ ನಮಗೆ ಸಹಕಾರಿಯಾಗುತ್ತೆ. ಸೊ ಏಪ್ರಿಲ್ 22ರಂದು ಗ್ಲೋಬಲ್ ಅರ್ತ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಸೆಲೆಬ್ರೇಷನನ್ನು ಇಂಟೆನ್ಸಿಫೈ ಮಾಡಲಿಕ್ಕೆ ರೀಸೆಂಟಾಗಿ ತಮಿಳುನಾಡು ಸರ್ಕಾರ ಅನೌನ್ಸ್ ಮಾಡಿರುವಂತಹ ಚಂಗಲ್ಪಟ್ಟು ಬಾಟನಿಕಲ್ ಗಾರ್ಡ್, ಇದರ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಪ್ಲ್ಯಾಂಟ್ ರಿಲೇಟೆಡ್ ಇರತಕ್ಕಂಥ ವೆಲ್ತನ್ನು ಅಥವಾ ರಿಸರ್ಚನ್ನು ಎಕ್ಸ್ಪ್ಲೋರೇಷನ್ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ ಅನ್ನುವಂಥದ್ದಾಗಿ ತಮಿಳುನಾಡು ಸರ್ಕಾರ ಮಾಡಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸರಿಸುಮಾರು 138 ಹೆಕ್ಟೇರಷ್ಟು ಲ್ಯಾಂಡನ್ನು ಅಲೋಕೇಶನ್ ಮಾಡಿದ್ದಾರೆ. ಇದರಿಂದಾಗಿ ಭಾರತದ ಲಾರ್ಜೆಸ್ಟ್ ಬಾಟನಿಕಲ್ ಗಾರ್ಡನ್ ಆಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗೂ ಈ ಒಂದು ಪ್ಲಾಂಟ್ಸ್ಗೆ ಸಂಬಂಧಪಟ್ಟಂತೆ, ಗಾರ್ಡನ್ಸ್ಗೆ ಸಂಬಂಧಪಟ್ಟಂತೆ ನಾವು ಹಿಸ್ಟಾರಿಕಲ್ ಆಸ್ಪೆಕ್ಟನ್ನು ಕನ್ಸಿಡರ್ ಮಾಡಿದರೆ, ಹಿಸ್ಟಾರಿಕಲಿ ಹ್ಯೂಮನ್ ಸಿವಿಲೈಜೇಷನನ್ನು ನಾವು ಕನ್ಸಿಡರ್ ಮಾಡಿದರೆ, ಲಾಂಗ್ ಟರ್ಮಲ್ಲಿ ಮನುಷ್ಯ ಈ ಒಂದು ಗಾರ್ಡನಿಂಗ್ ಪ್ರಾಕ್ಟೀಸಸನ್ನು ಮಾಡ್ತಾ ಬಂದಿರೋದಾಗಿ ಕಾಣ್ಬೋದು. ಸರಿಸುಮಾರು 11,000 ಇಯರ್ ಎಗೋ ಮಾನವ ಹೇಗೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ಮಾಡ್ತಾ ಬಂದಿದ್ದಾನೆ. ಹಾಗೂ ಏನ್ಷಿಯಂಟ್ ಟೆಕ್ಸ್ಟ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಕೆಲವೊಂದಿಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ಗಳ ಒಂದು ಮೆನ್ಷನ್ ಆಗಿರೋದನ್ನು ಕಾಣ್ಬೋದು. ಎಡಿಬಲ್ ಪ್ಲಾಂಟ್ಸ್ಗಳನ್ನು ಯಾವ ರೀತಿಯಾಗಿ ಬೆಳೀತಾ ಇದ್ದರು, ಗಾರ್ಡನಿಂಗನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದರು. ಇನ್ನು ಕೇವ್ ಪೇಂಟಿಂಗ್ಸಲ್ಲಿ ನಾವು ನೋಡಿದರೆ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಪಿಕ್ಚರಿಂಗ್ ಅಥವಾ ಪೇಂಟಿಂಗ್ನ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಯಾವ ರೀತಿಯಾಗಿ ಗಾರ್ಡನಿಂಗ್ ಮಾಡ್ತಾಯಿದ್ರು ಅಂತ. ಸೊ ಏನ್ಷಿಯಂಟ್ ಟೈಮಿಂದ ಮಾಡರ್ನ್ ಸಿವಿಲೈಜೇಷನ್ ಆಗೋ ತನೂ ಈ ಒಂದು ಗಾರ್ಡನಿಂಗ್ ಏನಿದೆಯಲ್ಲ ಸಪೋರ್ಟ್ ಮಾಡ್ತಾ ಬಂದಿದೆ ಅನ್ನುವಂಥದ್ದು. ಹಾಗೂ 15 to 17 ಸೆಂಚುರಿಯ ಸಂದರ್ಭದಲ್ಲಿ ಯುರೋಪಿಯನ್ನರು ಸ್ಥಾಪನೆ ಮಾಡಿರುವಂತಹ ಹಲವಾರು ಬಾಟನಿಕಲ್ ಗಾರ್ಡನ್ಸ್ಗಳನ್ನು ಕಾಣ್ಬೋದು. ಪ್ಲ್ಯಾಂಟ್ಗಳನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಮಾಡಿರುವಂತಹ ಬಾಟನಿಕಲ್ ಗಾರ್ಡನ್ಸ್ಗಳನ್ನು ಕಾಣ್ಬೋದು. 1545 ಸ್ಥಾಪನೆ ಮಾಡಿರುವಂತಹ ಆರ್ಟೋ ಬೊಟಾನಿಕೋ ಡಿ ಪಡೋವಾ, ಇದು ಇಟಲಿಯಲ್ಲಿ ಕಂಡುಬರುತ್ತೆ. ರಾಯಲ್ ಬೊಟಾನಿಕ್ ಗಾರ್ಡನ್ಸ್ ಇನ್ ಕೀವ್ 1840, ಇದು ಲಂಡನ್ ನಿಯರ್ ಕಂಡುಬರುತ್ತೆ. ಪ್ರೆಸೆಂಟ್ ಕಂಡೀಷನಲ್ಲಿ ಈ ಬೊಟಾನಿಕಲ್ ಗಾರ್ಡನ್ಸ್ಗಳು ಪ್ಲ್ಯಾಂಟ್ ರಿಲೇಟೆಡ್ ಇರತಕ್ಕಂಥ ರಿಸರ್ಚ್ ಆ್ಯಂಡ್ ಎಜುಕೇಷನ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಹಾಗೂ ಟೂರಿಸ್ಟ್ ಡೆಸ್ಟಿನೇಷನ್ಸ್ಗಳು ಆಗಿದ್ದಾವೆ ಅನ್ನುವಂಥದ್ದಾಗಿ ಕಾಣ್ಬೋದು. ಇನ್ನು ಭಾರತದಲ್ಲಿರುವಂಥ ಬೊಟಾನಿಕಲ್ ಗಾರ್ಡನ್ 1787ನಲ್ಲಿ ಸ್ಥಾಪನೆ ಮಾಡಿರುವಂಥ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬಾಟನಿಕಲ್ ಗಾರ್ಡನ್, ಇದು ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಹೌರಾ ಪ್ಲೇಸಲ್ಲಿ ನಾವು ಇದನ್ನು ಕಾಣ್ಬೋದು. ಒಟ್ಟಾರೆಯಾಗಿ ಎಷ್ಟು ಬಾಟನಿಕಲ್ ಗಾರ್ಡನ್ಸ್ಗಳು ನಮ್ಮ ದೇಶದಲ್ಲಿ ಕಂಡುಬರುತ್ತೆ ಅನ್ನುವಂಥ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಆದರೆ 10ರಿಂದ 35 ಬಾಟನಿಕಲ್ ಗಾರ್ಡನ್ಸ್ಗಳನ್ನು ನಾವು ಕಾಣ್ಬೋದು ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ದೇಶದಲ್ಲಿರ್ತಕ್ಕಂಥ ಫ್ಲೋರಾ ಡೈವರ್ಸಿಟಿಯನ್ನು ಕನ್ಸಿಡರ್ ಮಾಡಿದರೆ ವೆಸ್ಟರ್ನ್ ಘಾಟ್, ಈಸ್ಟರ್ನ್ ಘಾಟ್, ಇಲ್ಲೆಲ್ಲ ಇರತಕ್ಕಂಥ ಬಯೋಡೈವರ್ಸಿಟಿ ಹಾಟ್ಸ್ಪಾಟನ್ನು ನಾವು ಕನ್ಸಿಡರ್ ಮಾಡಿದರೆ ಸಾಕಷ್ಟು ಎಂಡಮಿಕ್ ಪ್ಲಾಂಟ್ ಸ್ಪೀಷಸನ್ನು ಕಾಣ್ತಾ ಇದ್ವಿ. ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಪ್ಲಾಂಟ್ ಸ್ಪೀಷಸ್ಗೆ ಭಾರತದ ಕಾಂಟ್ರಿಬ್ಯೂಷನ್ ಸರಿಸುಮಾರು 6 to 7% ಸ್ಪೀಷಸ್ಗಳ ಒಂದು ಡೈವರ್ಸಿಟಿ ಕಾಂಟ್ರಿಬ್ಯೂಷನ್ ಇರೋದಾಗಿ ಇದೆ. ಹಾಗೂ ಸರಿಸುಮಾರು 47,000 ಪ್ಲಾಂಟ್ ಸ್ಪೀಷಸನ್ನು ನಾವು ಅಪ್ರಾಕ್ಸಿಮೇಟ್ಲಿ ಭಾರತದಲ್ಲಿ ಕಾಣ್ಬೋದು. ಎಕಾಲಜಿಕಲ್ ಕಮ್ಯುನಿಟೀಸಲ್ಲಿ ಪ್ಲಾಂಟ್ಸ್ಗಳು ಇಂಪಾರ್ಟೆಂಟ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗಿದೆ. ಇದರ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಆಗಿರ್ಬೋದು, ಮೆಡಿಸಿನಲ್ ವ್ಯಾಲ್ಯೂ ಆಗಿರ್ಬೋದು, ಹಾಗೂ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡೋದರಲ್ಲಿ ಪ್ಲಾಂಟ್ಸ್ಗಳು ಸಹ ಸಹಕಾರಿ ಆಗ್ತಾ ಇರೋದನ್ನು ನಾವು ಕಾಣ್ಬೋದು. ಇದರಿಂದ ನಾವು ಯಾವ ರೀತಿಯಾದಂಥ ಪ್ಲಾಂಟ್ ಸ್ಪೀಷಸನ್ನು ಹೊಂದಿದ್ದೀವಿ, ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಇದನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಬಾಟನಿಕಲ್ ಗಾರ್ಡನ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ಕಾಣ್ಬೋದು. ಹಾಗಿದ್ದರೆ ಬಾಟನಿಕಲ್ ಗಾರ್ಡನ್ಸ್ಗಳು ಅಂದರೆ ಏನು, ಇದರ ಎಕ್ಸಾಕ್ಟ್ ಫಂಕ್ಷನ್ ಯಾವ ರೀತಿಯಾಗಿದೆ,
ಈ ಒಂದು ಗಾರ್ಡನ್ಸ್ಗಳಲ್ಲಿ ಪ್ಲಾಂಟ್ಸ್ಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ, ಕಲ್ಟಿವೇಷನು ಸಹ ಮಾಡ್ತಾರೆ ಹಾಗೂ ಪ್ರಿಸರ್ವ್ ಸಹ ಮಾಡ್ತಾರೆ. ರೇರ್ ಪ್ಲಾಂಟ್ ಸ್ಪೀಷೀಸ್ ಇರ್ತಾವಲ್ಲ ಅದನ್ನು ಪ್ರಿಸರ್ವ್ ಮಾಡ್ತಾರೆ. ವೈಡ್ ರೇಂಜ್ ಆಫ್ ಪ್ಲಾಂಟ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಈ ಬಾಟನಿಕಲ್ ಗಾರ್ಡನ್ಸ್ಗಳ ಮುಖಾಂತರ ಪಬ್ಲಿಕ್ಕಿಗೂ ಸಹ ಎಜುಕೇಷನ್ ಸಿಕ್ಕುವಂತೆ ಮಾಡಲಾಗುತ್ತೆ ಹಾಗೂ ಪಬ್ಲಿಕ್ ಅವೇರ್ನೆಸ್ಸನ್ನು ಸಹ ಇಲ್ಲಿ ಎನ್ಹ್ಯಾನ್ಸ್ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಎಕೋಸಿಸ್ಟಮ್ನ ಇಂಪಾರ್ಟೆನ್ಸನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಗಾರ್ಡನ್ಸ್ಗಳು ಸಹಕಾರಿಯಾಗುತ್ತೆ. ಮೋಸ್ಟ್ ಆಫ್ ದ ಗಾರ್ಡನ್ಸ್ ಏನಾಗಿರುತ್ತೆ ಅಂದರೆ ಯೂನಿವರ್ಸಿಟೀಸ್ಗೆ ಅಸೋಸಿಯೇಟ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಮ್ಯೂಸಿಯಮ್ಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಗವರ್ಮೆಂಟ್ ಬಾಡೀಸ್ಗಳಲ್ಲೂ ಸಹ ಅಟ್ಯಾಚ್ ಆಗಿರೋದನ್ನು ನಾವು ಕಾಣ್ಬೋದು. ಯೂನಿವರ್ಸಿಟಿನಲ್ಲಿ ಬಾಟನಿ ಡಿಪಾರ್ಟ್ಮೆಂಟಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬಾಟನಿಕಲ್ ಗಾರ್ಡನ್ ಫೆಸಿಲಿಟೀಸ್ ಇರೋದನ್ನು ನಾವು ಕಾಣ್ಬೋದು. ಇಲ್ಲಿ ಹಾರ್ಟಿಕಲ್ಚರ್ ಆ್ಯಕ್ಟಿವಿಟೀಸ್ಗಳನ್ನು ಸಹ ಪ್ರಮೋಟ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ರಿಸರ್ಚನ್ನು ಮಾಡೋದಾಗಲಿ ಅಥವಾ ಪರ್ಟಿಕ್ಯುಲರ್ ಸ್ಪೀಷೀಸನ್ನು ನಾವು ಯಾವ ರೀತಿಯಾಗಿ ಕನ್ಸರ್ವ್ ಮಾಡಬೇಕು ಅನ್ನುವಂಥ ರಿಸರ್ಚನ್ನು ಮಾಡೋದಾಗಲಿ, ಒಟ್ಟಾರೆಯಾಗಿ ಪ್ಲ್ಯಾಂಟ್ ಸ್ಪೀಷೀಸ್ಗಳ ಒಂದು ಕನ್ಸರ್ವೇಷನ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಥ ಸೈಂಟಿಫಿಕ್ ರಿಸರ್ಚನ್ನು ಮಾಡ್ತಾ ಇದ್ದಾವೆ ಹಾಗೂ ಇದಕ್ಕೆ ರಿಲೇಟೆಡ್ ಇರುವಂತಹ ಪಬ್ಲಿಕ್ ಅವೇರ್ನೆಸ್, ಪಬ್ಲಿಕ್ ಎಜುಕೇಷನ್ಗೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಾಟನಿಕಲ್ ಗಾರ್ಡನ್ಸ್ಗಳ ಇಂಪಾರ್ಟೆನ್ಸ್ ನಮಗೆ ಸಹಕಾರಿಯಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಇದರ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ಕೇಳಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಅಥವಾ ಫಾರಿನ್ ಸೋರ್ಸ್ಗೆ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ, FDIಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಇನ್ನು ಎಕ್ಸ್ಪೋರ್ಟ್ಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಮಾತ್ರ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಕೇವಲ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರ್ಪಸ್ಗೋಸ್ಕರ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ಸನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟ್ 2005 ಜಾರಿಗೆ ತರಲಿಕ್ಕೆ ಕಾರಣ ಯಾವ ರೀತಿಯಾಗಿದೆ, ಇಲ್ಲಿರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.